ಆಡಳಿತವನ್ನು ಆರಂಭ ಮಾಡಿದರೆ ಒಂದು ಊರು ಅಥವಾ ಒಂದು ಪಟ್ಟಣ, ಒಂದು ನಗರ, ಒಂದು ರಾಜಧಾನಿ, ಅದು ಅಶೋಕನಂತ ಸಾಮ್ರಾಟನ ರಾಜಧಾನಿ ಆಗಿತ್ತು ಅಂತಂದರೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು ಅಂತ ಅರ್ಥ. ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಊರು ಬೆಳಿಬೇಕಾದ್ರೆ ಸುಮಾರು ಅದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದನ್ನು ನಾವು ಗುರುತಿಸ್ಬೋದು. ಯಾಕಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಾನವಾದಾಗ ಮಾತ್ರ ಅದನ್ನು ಅವನು ರಾಜಧಾನಿ ಅಂತ ಘೋಷಣೆ ಮಾಡಿರ್ತಾನೆ. ಅದರಿಂದ ಬಹುಶಃ ಕನಕಗಿರಿ ಇತಿಹಾಸ ಕ್ರಿಸ್ತ ಪೂರ್ವಕ್ಕಿಂತಲೂ ಸಾವಿರಾರು ವರ್ಷಗಳಿಗಿಂತ ಹಿಂದೆ ಅಂತ ನಾವು ಹೇಳ್ಬೋದು. 701 ದೇವಸ್ಥಾನಗಳನ್ನು, 701 ಬಾವಿಗಳನ್ನು, 54 ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಾಂಡಲಿಕ ಸಂಸ್ಥಾನ ಇದೆ. ಆ 54 ಹಳ್ಳಿಗಳ ಮಧ್ಯದಲ್ಲಿ ಏನಂದರೆ 701 ದೇವಸ್ಥಾನಗಳು, 701 ಬಾವಿಗಳು, 701 ಗೊಲ್ಲಿಕೆ ಮನೆತನಗಳು. ಕನಕಾಚಲಪತಿ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಕಾಡಿದ್ದು ಒಂದು ಬೇಡಿದ್ದು ನುಡಿ ಕೊಟ್ಟಂಥದ್ದು. ಆಪತ್ತು ಬಾಂಧವ ತಾಪತ್ರೆಲ್ಲ ಬಿಡಿಸಿಕೊಡ್ತಾ ನಡೆಸಿಕೊಡ್ತಾನೆ ರೀ. ಇವತ್ತಿನ ಸಾವಿರ ಭಕ್ತರು ಲಕ್ಷ ಬಿಟ್ಟು 2 ಲಕ್ಷ 5 ಲಕ್ಷ 10 ಲಕ್ಷ ದಾಸ ಮಾತಾಡ್ತಾರೆ. ಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. कमली वाले के लिप चूमता था, कितना प्यार